ರ್ಯಾಂಕಿಂದ ನಾನು ಕರ್ನಾಟಕದಲ್ಲಿ ಟಾಪ್ 5 ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ಸ್ಗೆ ಹೋಗಿ ಇಂಜಿನಿಯರಿಂಗ್ ಮಾಡ್ಬೋದು. ಆ್ಯಂಡ್ ಈ ರಿಸಲ್ಟ್ಗೋಸ್ಕರ ನನಗೆ ಕಾಲೇಜಲ್ಲಿ ತುಂಬ ಕೋಚಿಂಗ್ ಸಿಕ್ಕಿತ್ತು ಆ್ಯಂಡ್ ಮನೇಲಿ ಸಪೋರ್ಟ್ ಇತ್ತು. ಕಾಲೇಜಲ್ಲಿ ಬೋರ್ಡ್ ರಿಸಲ್ಟ್ಸ್ ಬಂದಮೇಲೆ ಕ್ರ್ಯಾಶ್ ಕೋರ್ಸ್ ಅಂತ ಏನು ಮಾಡಿದ್ರು ಅದು ತುಂಬ ಯೂಸ್ಫುಲ್ ಅನಿಸಿದೆ ನನಗೆ KCT ರಿಸಲ್ಟ್ಗೆ. ಪ್ಲಸ್ ಥ್ರೂ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ನಮಗೆ ಮೆಟೀರಿಯಲ್ಸ್ನ ಡೈಲಿ ವರ್ಕ್ ಮಾಡಿಸಿರೋದು ನನಗೆ ತುಂಬ ಹೆಲ್ಪ್ಫುಲ್ ಅನಿಸ್ತು. ಆ್ಯಂಡ್ ಬೋರ್ಡ್ಸ್ ಕಾಂಪಿಟೇಟಿವ್ ಎರಡಕ್ಕೂ ಸೇಮ್ ಥರದ ಕೋಚಿಂಗ್ ಇದೆ ನಮ್ಮ ಕಾಲೇಜಲ್ಲಿ. ಆ ಕೋಚಿಂಗ್ ಇರೋದ್ರಿಂದಲೇ ನನಗೂ ಈ ರಿಸಲ್ಟ್ ಬಂದಿರೋಂಥ ನನಗೆ ಫೀಲ್ ಆಯಿತು. ಐ ವಿಶ್ ಟು ಥ್ಯಾಂಕ್ ಆಲ್ ದ lecturers and team KPS for this wonderful coaching and support. ಸೊ ನೆಕ್ಸ್ಟ್ ನಾನು ರಿಸರ್ಚ್ ಹೋಗಬೇಕು ಅಂತ ಇದ್ದೀನಿ. ಅದಕ್ಕೆ ಐಸರ್ ಇನ್ಸ್ಟಿಟ್ಯೂಟ್ಸ್ಗೆ ಟ್ರೈ ಮಾಡ್ತಾ ಇದ್ದೀನಿ. ಐಸರ್ ಎಕ್ಸಾಮ್ನು ತೊಗೊಂಡಿದ್ದೀನಿ. ಈ ಬೋರ್ಡ್ಸ್ಗೆ ಬೇರೆ ಥರ ಓದೋದು, ಕಾಂಪಿಟೇಟಿವ್ಗೆ ಬೇರೆ ಥರ ಓದೋದು ಅಂತ ಇರಲ್ಲ. ಬೋರ್ಡ್ಸ್ಗೆ ಓದಬೇಕಾದ್ರೆ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದ್ದರೆ ನಮಗೆ KCT, NEET, JEE ಅದಕ್ಕೆ ಸಪ್ರೇಟಾಗಿ ಓದೋ ಅವಶ್ಯಕತೆ ಇರಲ್ಲ. ಆ ಥರ ಕೋಚಿಂಗು ಕಾಲೇಜಸ್ಸಲ್ಲಿ ಎಲ್ಲ ಕೊಡ್ತಾರೆ. ಸೊ ಲೆಕ್ಚರ್ಸ್ ಏನು ಹೇಳ್ತಾರೆ ಅದನ್ನು ಕರೆಕ್ಟಾಗಿ ಪಾಯಿಂಟ್ ಮಾಡಿಕೊಂಡು ಅವ್ರು ಹೇಳೋದನ್ನು ಫಾಲೋ ಮಾಡಿದ್ರೆ ಆಲ್ಮೋಸ್ಟ್ ಕೆಲಸ ಆಗಿರುತ್ತೆ. ಇನ್ನು ಸ್ವಲ್ಪ ಎಫರ್ಟು ನಮಗಿರುತ್ತೆ. ಆ ಎಫರ್ಟ್ನ ಹಾಕಿದರೆ ಇದೆಲ್ಲ ಸೇರಿ ಒಳ್ಳೆ ರಿಸಲ್ಟ್ ಬರುತ್ತೆ. ಎಲ್ಲರಿಗೂ ನಾನು ಹರ್ಷಿತಾ ಅವರ ತಾಯಿ ಅಪರ್ಣ ಅಂತ. ಈಗ ನಮ್ಮ ಮಗಳಿಗೆ CETಯಲ್ಲಿ 762 ರ್ಯಾಂಕಿಂಗ್ ತಗೊಂಡಿದ್ದಾಳೆ. ಡಿಸ್ಟ್ರಿಕ್ಟ್ ಸೆಕೆಂಡ್ ರ್ಯಾಂಕ್ ಬಂದಿದ್ದಾಳೆ. ಈ ಒಂದು ಸಕ್ಸಸ್ಸಿಂದ ನಮಗೆ ಬಹಳ ಸಂತೋಷ ಆಗಿದೆ. ಈ ಸಕ್ಸಸ್ ಹಿಂದೆ ಏನು ಅಂದರೆ ಕಾಲೇಜಿನ ಕೋಚಿಂಗು ಒಂದು ಭಾಗ, ಅವಳ ಪರಿಶ್ರಮ ಇನ್ನೊಂದು ಭಾಗ. ಅದರ ಜೊತೆಗೆ ಅವಳಿಗೆ ಒಂದು ಸಂಸ್ಥೆ ಬಗ್ಗೆ ಆಗಲಿ, ಈ ಓದಿನ ಬಗ್ಗೆ ಆಗಲಿ ಇರೋ ಒಂದು ನಿಷ್ಠೆ, ಆಮೇಲೆ ಗುರು ಹಿರಿಯರ ಮೇಲಿರೋ ಒಂದು ಗೌರವ, ಇದೆಲ್ಲ ಸೇರಿ ಅವಳಿಗೆ ಒಂದು ಸಕ್ಸಸ್ ಸಿಕ್ಕಿದೆ ಅಂತ ನನ್ನ ಅಭಿಪ್ರಾಯ. ಮಕ್ಕಳು ಓದಿನ ಜೊತೆಗೆ ಇದನ್ನು ಎಲ್ಲ ಬೆಳೆಸ್ಕೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಬ್ಜೆಕ್ಟ್ ಮೇಲೆ ಪ್ರೀತಿ, ಆಸಕ್ತಿ ಏನಿದೆ ಅದು ಅವಳಿಗೆ ಈ ಸಕ್ಸಸ್ ತಂದುಕೊಟ್ಟಿದೆ. ಹಂಸಿತ ಮೊದಲಲ್ಲಿ ಅವ್ರ ತಂದೆ, ನನ್ನ ಮಗಳು ಇಲ್ಲಿ SLC ಮುಗಿಸಿ ಚಂದ್ರಶೇಖರ ವರ್ಗ ವಿದ್ಯಾಸಂಸ್ಥೆಯಲ್ಲಿ SLC ಮುಗಿಸಿ ನಂತರದಲ್ಲಿ ನಾವು ಇಲ್ಲಿ KPS ಕಾಲೇಜಿಗೆ ಕರ್ಕೊಂಡು ಸೇರಿಸಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ ಮೊದಲನೇ ದಿವಸ ಬಂದು ನಾನು ಮಗಳನ್ನು ಕರ್ಕೊಂಡು ಬಂದು ಮಾತಾಡಿದೆ. ಅವಳಿಗೆ ಯಾವುದಾದ್ರು ಇಂಟ್ರೆಸ್ಟ್ ಇದೆ, ಈಗ ಅದಕ್ಕೆ ನೀವು ಅದನ್ನು ಅನುಕೂಲ ಮಾಡಿಕೊಡೋದಾದರೆ ನಾವು ಅಡ್ಮಿಷನ್ ಮಾಡಿಸ್ಬೋದು ಅಂತ ಹೇಳಿದ್ರು. ಅವತ್ತು ವಿಶ್ವನಾಥ್ ಸರ್ ಮತ್ತು ಸಚ್ಚಿದಾನಂದ ಅವರು, ದರ್ಶನ್ ಅವರು, ಶಿವಪ್ರಸಾದ್ ಅವರು ಎಲ್ಲರೂ ಮಾತಾಡಿದಾಗ ಅವ್ರು ಹೇಳಿದ್ರು, ಆ ಮಗುಗೆ ಏನು ಅವಶ್ಯಕತೆ ಇದೆ, ಈ ಮಗುಗೆ ಅಂತಲ್ಲ, ಕಾಲೇಜಿಗೆ ಬಂದು ಸೇರುವಂಥ ಯಾವುದೇ ಮಕ್ಕಳಿಗೆ ಆ ಮಕ್ಕಳಲ್ಲಿ ಯಾವುದು ಇಂಟ್ರೆಸ್ಟ್ ಇರುತ್ತೆ ಅದನ್ನು ನೋಡಿ ಅದಕ್ಕೆ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು. ಮನೆಯಿಂದ ಹೊರಗಡೆ ಹೋದ್ಮೇಲೆ ಅವರು ಅದೇ ರೀತಿ ಒಂದು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಅವರು ಮುಂದೆ ವಿದ್ಯಾಭ್ಯಾಸಕ್ಕೆ ಹೋಗಬೇಕು, ಅಷ್ಟು ಮಾತ್ರ ಗುರಿ ಇಟ್ಕೊಂಡು ಸಾಧನೆ ಮಾಡಲಿ. ಅದರ ಜೊತೆಯಲ್ಲಿ KPS ಕಾಲೇಜಿನ ಎಲ್ಲ ಬೋಧಕ ವರ್ಗದವರು ಮತ್ತು ಬೋಧಕೇತರ ವರ್ಗದವರು ಎಲ್ಲರಿಗೂ ಸಹ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀವಿ. ಅವರ ಶ್ರಮಕ್ಕೆ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀವಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶ್ರೇಯಸ್ಸನ್ನು ಪಡೆಯಲಿ ಅಂತೇಳಿ ನಮ್ಮ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ನಾನು KPS ಕಾಲೇಜ್ ಪ್ರೆಸಿಡೆಂಟ್ ಆಗಿ ನಿಮ್ಮಗಳ ಗಮನಕ್ಕೆ ತರುವಂಥದ್ದೇನೆಂದರೆ, ಒಂದು ರೂರಲ್ ಭಾಗದಲ್ಲಿ ಅರಸೀಕೆರೆಯಲ್ಲಿ ಒಂದು ಉನ್ನತ ಮಟ್ಟದ ಕಾಲೇಜು ಪ್ರಾರಂಭಿಸಿದ್ದೀವಿ. ಈ ಕಾಲೇಜು ಪ್ರತಿ ವರ್ಷವೂ ರಿಸಲ್ಟಲ್ಲಾಗಲಿ, ಸ್ಟ್ರೆಂತಲ್ಲಾಗಲಿ ಪ್ರತಿ ವರ್ಷವೂ ಮುಂದೆ ಬರ್ತಾ ಇದೆ. ಈ ವರ್ಷ ಸುಮಾರು 650 ವಿದ್ಯಾರ್ಥಿಗಳು ನಮ್ಮಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ. ಸುಮಾರು 450 ವಿದ್ಯಾರ್ಥಿಗಳು ಹುಡುಗರು ಹುಡುಗಿಯರು ಸೇರಿ ಹಾಸ್ಟೆಲಲ್ಲಿ ಇದ್ದು ಕಾಲೇಜಿನ ಅಟೆಂಡ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಕಾಲೇಜಿನಲ್ಲಿ ನಮ್ಮ ಬೋಧಕ ವರ್ಗ ಅಂದರೆ ಲೆಕ್ಚರರ್ ಸೇರಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಸುಮಾರು ರಾತ್ರಿ 10:30 ತನಕನೂ ನಮ್ಮ ವಿದ್ಯಾರ್ಥಿಗಳ ಜೊತೆನೇ ಇದ್ದು ಅವರ ಸರ್ವತೋಮುಖ ಬೆಳವಣಿಗೆಗೆ, ಬರೀ ಓದೋದೊಂದೇ ಅಲ್ಲ, ಅವರಿಗೆ ಸಾಮಾಜಿಕ ಮೌಲ್ಯ ಪ್ರತಿಯೊಂದು ಅವ್ರಿಗೆ ರೂಢಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುವಂಗೆ ಮಾಡ್ತಾಯಿದೆ. ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಕಾಲೇಜು, ಹಾಸ್ಟೆಲ್ ಎರಡನ್ನೂ ಉಚಿತವಾಗಿ ಕೊಟ್ಟಿದ್ದೀವಿ. ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ, ನಿಮ್ಮಗಳ ಸಹಕಾರ ಬೇಕು. ಈ ವರ್ಷ ನಮ್ಮ ಜಿಲ್ಲೆಗೇ ಹಾಗೂ ನಮ್ಮ ಕಾಲೇಜಿಗೆ ಒಂದು ಒಳ್ಳೆಯ ಹೆಸರು ತಂದಿರುವಂಥ ಹಂಸಿತಾಗೆ ನಾವು ಕಾಲೇಜಿನ ಪರವಾಗಿ
ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈ ಮಗು 700 CET ಇಂಜಿನಿಯರಿಂಗಲ್ಲಿ 762ನೇ ರ್ಯಾಂಕ್ ಬಂದು ನಮ್ಮ ಕಾಲೇಜ್ಗೆ ಭಾಳ ಒಳ್ಳೆಯ ಹೆಸರು ತಂದಿದೆ. ಇದೇ ರೀತಿ ಪ್ರತಿ ವರ್ಷವೂ ಎಲ್ಲ ಮಕ್ಕಳು ಅವರ ತಂದೆ ತಾಯಿಯ ಆಶಯದಂತೆ ಚೆನ್ನಾಗಿ ಓದಿ ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ರಿಸರ್ಚ್ ಇರ್ಬೋದು, ಡಿಫೆನ್ಸ್ ಇರ್ಬೋದು, ಎಲ್ಲ ಕಡೆಗೂ ನಮ್ಮೂರಿನ ವಿದ್ಯಾರ್ಥಿಗಳು ಹಾಗೂ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಯ ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ. ಎಲ್ಲರೂ ಚೆನ್ನಾಗಿ ಓದಲಿ ಅಂತ ಹಾರೈಸ್ತೀನಿ. ಇನ್ನು ನನ್ನ ಹೆಸರು ದರ್ಶನ್ ಅಂತ ಹೇಳಿ KPS ಕಾಲೇಜಿನ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ವರ್ಷ ನಮ್ಮಲ್ಲಿ 304 ಜನ ಸ್ಟೂಡೆಂಟ್ಸು ಈ ವರ್ಷ ಎಕ್ಸಾಮ್ ತೊಗೊಂಡಿದ್ರು. ಅದರಲ್ಲಿ ಈ ವರ್ಷ ತುಂಬ ಒಳ್ಳೆಯ ಫಲಿತಾಂಶ ಸಿಕ್ಕಿದೆ. ಪ್ರತಿ ವರ್ಷವೂ ಕೂಡ ತುಂಬ ಒಳ್ಳೆಯ ಫಲಿತಾಂಶ ಸಿಗ್ತಾ ಇದೆ. ಲಾಸ್ಟ್ ಇಯರ್ ನಮಗೆ ಛಾಯಾ ಅನ್ನೋ ಸ್ಟೂಡೆಂಟು ಡಿಸ್ಟ್ರಿಕ್ಟ್ ಟಾಪರ್ ಆಗಿದ್ದರು. ಅದೇ ರೀತಿ ಕಂಟಿನ್ಯೂಸ್ ಭಾಗವಾಗಿ ಹಂಸಿತಾ ಮೌಢ್ಯ ಅನ್ನೋ ಸ್ಟೂಡೆಂಟು 597 ಅಂಕ ಪಡೆದು 600ಕ್ಕೆ 597 ಅಂಕ ಪಡೆದು ಇಡೀ ಎಂಟೈರ್ ಹಾಸನ್ ಡಿಸ್ಟಿಕ್ಕಿಗೆ ಡಿಸ್ಟ್ರಿಕ್ಟ್ ಟಾಪರ್ ಆಗಿದ್ದಾರೆ. ಅದೇ ರೀತಿ ಧನ್ಯ ಎಮ್ಮನ್ ಅಂತ 593, ಅದೇ ರೀತಿ ಗೀತಾ PM ಅಂತ ಹೇಳಿ 592 ಅಂಕನ ಪಡೆದಿದ್ದಾರೆ. ಸೊ ಅಬೌವ್ 95% 68 ಮೆಂಬರ್ಸ್ ಇದ್ದಾರೆ. ಅದೇ ರೀತಿ ಅಬೌವ್ 90% 130+ ಸ್ಟೂಡೆಂಟ್ಸು ಅಂಕನ ಪಡೆದಿದ್ದಾರೆ. ಓವರಾಲ್ ಆಗಿ ಡಿಸ್ಟಿಂಕ್ಷನ್ ಪಡೆದಿರೋರು 240 ಜನ ಡಿಸ್ಟಿಂಕ್ಷನ್ ಪಡೆದಿದ್ದಾರೆ. ಇದು ಬೋರ್ಡ್ ರಿಸಲ್ಟ್ಸ್ ಆಗಿದೆ. ಅದೇ ರೀತಿ ಈಗ ಲಾಸ್ಟ್ ಸಾಟರ್ಡೆ KCET ರಿಸಲ್ಟ್ಸ್ ಔಟ್ಪುಟ್ ಆಗಿದೆ. KCET ರಿಸಲ್ಟ್ಸಲ್ಲೂ ಕೂಡ ನಮ್ಮ ಕಾಲೇಜು ತುಂಬ ಅತ್ಯುತ್ತಮವಾಗಿರುವಂಥ ರಿಸಲ್ಟನ್ನು ಪಡ್ಕೊಂಡಿದೆ. ಹಂಸಿತಾ ಮೌಢ್ಯ ಸ್ಟೂಡೆಂಟ್ ಏನು ಬೋರ್ಡಲ್ಲಿ ಒಳ್ಳೆಯ ಅಂಕನ ತಗೊಂಡಿದ್ರು, ಅವರೇನೆ 762 ಅಂಕ ಪಡೆದು ಸೆಕೆಂಡ್ ಡಿಸ್ಟ್ರಿಕ್ಟ್ ಟಾಪರ್ ಆಗಿದ್ದಾರೆ ಮತ್ತು ಅರಸೀಕೆರೆ ತಾಲೂಕಿಗೆ ಟಾಪರ್ ಆಗಿದ್ದಾರೆ. ಸೊ ಅದೇ ರೀತಿ ಕಂಟಿನ್ಯೂಸ್ ಆಗಿ ಹೇಳಬೇಕಂದ್ರೆ ಯಶವಂತ್ ಅನ್ನೋ ಸ್ಟೂಡೆಂಟು BSc AGಯಲ್ಲಿ 619 ಅಂಕ ಪಡೆದಿದ್ದಾನೆ. ಸೊ ಇಂಜಿನಿಯರಿಂಗ್. ನಮಸ್ತೆ, ನನ್ನ ಹೆಸರು ಶಿವಪ್ರಸಾದ್ ಜೆ. ನಾನು ಪ್ರಾರಂಭದಿಂದಲೂ ಈ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಿದ್ದೀನಿ. ಪ್ರತಿ ವರ್ಷವೂ ಕೂಡ ನಮ್ಮ ಕಾಲೇಜ್ ಏನು ಈ ರೀತಿ ಸಕ್ಸಸ್ನ ತಗೋತಿದೆ ಅದಕ್ಕೆ ಮೇಜರ್ ಸಪೋರ್ಟು ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟ್ ಸಪೋರ್ಟ್ ಮಾಡೋದ್ರಿಂದ ಟೀಚಿಂಗ್ ಫ್ಯಾಕಲ್ಟಿಗೆ ನಾವು ಕೊಡೋ ಫೆಸಿಲಿಟೀಸ್ ಇರ್ಬೋದು, ಅದೆಲ್ಲದರಿಂದನೂ ಕೂಡ ಈ ರಿಸಲ್ಟಿಗೆ ತುಂಬ ಕಾರಣ ಆಗಿದೆ. ಸೊ ಟೀಚಿಂಗ್ ಫ್ಯಾಕಲ್ಟಿ ಅಂತ ಬಂದಾಗ ನಾವು ಯೂಶಲಿ ಏನು ಮಾಡ್ತೀವಿ ಅಂದರೆ ಪ್ರತಿ ಟೀಚರು ಕೂಡ ಅಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಅವ್ರಿಗೂ ಕೂಡ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಿದ ಮೇಲೆ ಅವರಿಗೆ ಡೆಮೋ ಕ್ಲಾಸಸ್ ಇರುತ್ತೆ. ಅದಾದಮೇಲೆ ಫೈನಲ್ ರೌಂಡಲ್ಲಿ ಅವರನ್ನು ಸೆಲೆಕ್ಷನ್ ಮಾಡ್ತೀವಿ. ಇದು ನಮ್ಮ ಟೀಚಿಂಗ್ ಸೆಲೆಕ್ಷನ್ ಪ್ರಾಸೆಸ್ ನಡೆಯುತ್ತೆ. ಯಾಕೆಂದರೆ ಪ್ರತಿ ಮಗುನೂ ಕೂಡ ಎಲ್ಲಾದರೂ ಡೌಟನ್ನು ಕ್ಲಾರಿಫಿಕೇಷನ್ ಮಾಡ್ಕೋಬೇಕಾದ್ರೆ ಟೀಚರ್ಸ್ಗಳು ಜಾಸ್ತಿ ಸಮಯ ತೊಗೊಂಡಾಗ ಏನಾಗುತ್ತೆ ಅಂದರೆ ಮಗುಗೆ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಮಗುಗೆ ಎಲ್ಲೇ ಡೌಟ್ ಬಂದರೂ ಕೂಡ ಇನ್ಸ್ಟಂಟಾಗಿ ಮಕ್ಕಳುಗಳನ್ನ ಡೌಟ್ನ ಕ್ಲಾರಿಫೈ ಮಾಡಬೇಕು ಅಂದರೆ ಫಸ್ಟು ಕ್ವಾಲಿಟಿ ಟೀಚರ್ಸ್ ಬೇಕು. ಕ್ವಾಲಿಟಿ ಟೀಚರ್ಸ್ ಬೇಕು ಅಂದರೆ ಅವ್ರನ್ನ ಸೆಲೆಕ್ಷನ್ ಮಾಡೋ ಪ್ರಾಸೆಸ್ ಈ ರೀತಿ ಇರುತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ಟೀಚಿಂಗ್ ಫ್ಯಾಕಲ್ಟಿ ತುಂಬ ಚೆನ್ನಾಗಿರೋದ್ರಿಂದ ಈ ವರ್ಷ ಹಂಸಿತಾ ಅವರಿಗೆ ಫಸ್ಟ್ ಅಟೆಂಪ್ಟಲ್ಲಿ PCMCS ವಿಭಾಗದಲ್ಲಿ 400 ಔಟ್ ಆಫ್ 400 ಸ್ಕೋರ್ ಮಾಡಲಿಕ್ಕೆ ಕಾರಣ ಆಯಿತು. ಅದು ಸ್ಟೇಟ್ ಫಸ್ಟ್ ಟಾಪರ್ ಅದ ಆ ಮಗು. ಸೊ ಫಸ್ಟ್ ರಿಸಲ್ಟ್ ಬಂದಾಗ ಹಾಸನ್ ಡಿಸ್ಟ್ರಿಕ್ಟಲ್ಲಿ ಯಾರು ಕೂಡ 400 ಔಟ್ ಆಫ್ 400 ಸ್ಕೋರ್ ಮಾಡಿರಲಿಲ್ಲ, ಹಂಸಿತಾ ಅವರೇ ಸ್ಕೋರ್ ಮಾಡಿದ್ದು. ಸೊ ಎಲ್ಲ ವಿಚಾರಗಳು ಕೂಡ ಆ ಒಂದು ಸಕ್ಸಸ್ಗೆ ಕಾರಣ ಆಗುತ್ತೆ. ಈಗ ನಾವು ಕೇವಲ ನಮ್ಮ ಟೀಚಿಂಗ್ ಫ್ಯಾಕಲ್ಟಿ ಜೊತೆಗೆ ಮಕ್ಕಳು ಕೂಡ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಹಂಸಿತಾ ಅವರು ಇರ್ಬೋದು, ಅವ್ರ ತಂದೆ ತಾಯಿ ಇರ್ಬೋದು, ಒಂದೇ ಒಂದು ದಿನಕ್ಕೂ ಕೂಡ 2 ವರ್ಷದಲ್ಲಿ ಮಗುಗೆ ರಜೆ ಹಾಕ್ಸಿಲ್ಲ. ಸೊ ಯಾವುದೇ ರೀತಿ ರೀಸನ್ಸ್ಗಳನ್ನ ಕೊಡದಲ್ಲೇ ಮಗುನ ಕಾಲೇಜಿಗೆ ಕಳಿಸಿದ್ದಾರೆ. ಸೊ ಅವರ ಸಪೋರ್ಟಿಂದನೂ ಕೂಡ ಈ ಒಂದು ಸಕ್ಸಸ್ ಸಿಗಲಿಕ್ಕೆ ಕಾರಣ ಆಯಿತು. ಇದ್ರ ಜೊತೆಯಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಆದಂಥ ಈಗ ನಮ್ಮ ಮ್ಯಾನೇಜ್ಮೆಂಟಲ್ಲಿ ವಿಶ್ವನಾಥ್ ಸರ್ ಇದ್ದಾರೆ. ಸೊ ಪ್ರತಿಯೊಂದು ವಿಚಾರಕ್ಕೂ ಕೂಡ ಸಪೋರ್ಟ್ ಮಾಡ್ತಾರೆ. ಎಲ್ಲೂ ಕೂಡ ರೆಸ್ಟ್ರಿಕ್ಷನ್ಸ್ ಅನ್ನೋದಿಲ್ಲ, ಫ್ರೀಯಾಗಿ ನಾವು ಕೆಲಸ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿಕೊಡ್ತಾರೆ. ಇನ್ನು ನೆಕ್ಸ್ಟು ನಮ್ಮ ಕಾಲೇಜ್ ವೈಸ್ ಪ್ರೆಸಿಡೆಂಟ್ ದರ್ಶನ್ ಸರ್ ಏನು ಬರುತ್ತೆ, ಕಂಪ್ಲೀಟ್ ಜವಾಬ್ದಾರಿ ತೊಗೊಂಡು ಮಕ್ಕಳು ಮುಂದೆ ನಿಂತು ಬೆಳಗಿನ ಜಾವದಿಂದ ಸಂಜೆ 11 ಗಂಟೆ ನೈಟ್ 11 ಗಂಟೆವರೆಗೂ ಮಕ್ಕಳು ಮುಂದೆ ನಿಂತು ಮಕ್ಕಳಿಗೆ ಯಾರು ಟೀಚರ್ಸು ಯಾವ ಟೈಮಲ್ಲಿ ಹೋಗಬೇಕು, ಪ್ರಿಪ್ರೇಷನ್ ಅವರ್ಸ್ ಅಂದರೆ ಯಾವ ರೀತಿ ಇರಬೇಕು, ಮಕ್ಕಳಿಗೆ ಡೌಟ್ ಕ್ಲಾರಿಫಿಕೇಷನ್ ಸೆಷನ್ಸ್ಗಳು ಯಾವ ರೀತಿ ಇರಬೇಕು, ಇದನ್ನು ಪೂರ್ತಿ ಜವಾಬ್ದಾರಿಯನ್ನು ಅವ್ರು ತಗೋತಾರೆ. ಇನ್ನು ಸಚ್ಚಿದಾನಂದ್ ಸರ್ ಏನಿದ್ದಾರೆ ನಮ್ಮ ಕಾಲೇಜಿನ ಕಾರ್ಯದರ್ಶಿಗಳು, ಅವರು ಕೂಡ ಓವರಾಲ್ ಒಂದು ಸಕ್ಸಸ್ಸಿಗೆ ಪಾರ್ಟಿಸಿಪೇಟ್ ಮಾಡ್ತಾರೆ, ಸಪೋರ್ಟಿವ್ ಆಗಿ ನಿಂತು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಈ ಒಂದು ಸಕ್ಸಸ್ಗೆ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಏನು 650-700 ಜನ ಮಕ್ಕಳಿದ್ದಾರೆ. ಸೊ ನಮ್ಮಲ್ಲಿ ಈಗ ಫಸ್ಟ್ ಇಯರಿಗೆ ಬಂದಂಥ ಮಕ್ಕಳು ಏನು ಮಾಡ್ತಾರೆ, ಸೆಕೆಂಡ್ ಇಯರ್ಸ್ನ ಮಕ್ಕಳನ್ನ ನೋಡಿ ಕಲಿತಾರೆ. ಯೂಶಲಿ ನಾವು 1 ವರ್ಷಕ್ಕೆ 5 ರಿಂದ 6 ಪೇರೆಂಟ್ಸ್ ಮೀಟಿಂಗ್ಗಳನ್ನ ಕಂಡಕ್ಟ್ ಮಾಡೋದ್ರಿಂದ ಪ್ರತಿ ಪೇರೆಂಟ್ಸ್ ಮೀಟಿಂಗಲ್ಲೂ ಕೂಡ ಅಕಾಡೆಮಿಕ್ಸ್ ಬಗ್ಗೆ ಮತ್ತು ಇನ್ನು ಮಿಕ್ಕಿದ ಮಗುದು ಬಿಹೇವಿಯರ್ ಇರ್ಬೋದು, ಇವುಗಳ ಬಗ್ಗೆ ನಾವು ವಿಚಾರ ಮಾಡ್ತಾ ನಡೀತಾ ಇರೋದ್ರಿಂದ ಈ ಸಕ್ಸಸ್ಸಿಗೆ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.